ನಮಸ್ಕಾರ ಕರುನಾಡು. ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹುಂಡೈ ಗ್ರ್ಯಾಂಡ್ i10 ನಿಯೋಸ್ ಕಾರ್ನ. ಅದರ ಬಗ್ಗೆ ಫ್ಯೂಚರ್ಸ್, ಡೀಟೇಲ್ಸ್, ಸ್ಪೆಕ್ಸ್, ನಿಮಗೆ ಆನ್ ರೋಡ್ ಪ್ರೈಸ್, ಸ್ಪೋರ್ಟ್ಸ್ ವೇರಿಯಂಟ್ ಹಾಗೂ ಬೇರೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸುಸ್ವಾಗತ ನಮ್ಮ ಮೋಟರೈಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇದು ನಮ್ಮದು ಮೊದಲನೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಿವ್ಯೂ ಆಫ್ ಹುಂಡೈ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ನೀವು ಜಾಗ ನೋಡ್ಬೋದು, ಏನು ಸಖತ್ತಾಗಿದೆ. ಈ ಥರ ಜಾಗದಲ್ಲಿ ರಿವ್ಯೂ ಮಾಡೋದಕ್ಕೊಂದು ಖುಷಿ ಆಗುತ್ತೆ ಅಲ್ವಾ. ಈ ಥರ ಹಸಿರು ಮಧ್ಯದಲ್ಲಿ ಒಂದು ಒಳ್ಳೆ ರಿವ್ಯೂ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇದು ಹುಂಡೈ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇದು 7.31 lakhs ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಪ್ರೈಸು ಕರ್ನಾಟಕದಲ್ಲಿ 9.29 lakhs ಆಗುತ್ತೆ, ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ವಾರಂಟಿ, ಶೀಲ್ಡ್ ಆಫ್ ಟ್ರಸ್ಟ್ ಅಂತ. ಅದು ಎಕ್ಸೆಪ್ಷನ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಒಟ್ಟಿನಲ್ಲಿ ನಿಮಗೆ ಒಂದು 9 lakhsಗೆ ಆನ್ ರೋಡ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ಮಾತಾಡಿಕೊಂಡ್ರೆ ಇನ್ನೂ ಡಿಸ್ಕೌಂಟ್ಸು. ಇವಾಗ GST 2.0 ಅಂದರೆ GST ಕಡಿಮೆ ಆಗಿರೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. 30,000 to 40,000 ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಮಾತಾಡ್ಕೋಬೋದು ಶೋರೂಮ್ ಅವ್ರ ಹತ್ರ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಬ್ಲೂ ಹುಂಡೈಯಲ್ಲಿ ನಾವು ಗಾಡಿ ತೊಗೊಂಡಿದ್ದು ಬ್ಯಾಂಗ್ಳೂರಲ್ಲಿ. ತುಂಬ ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಹುಂಡೈ ಬ್ಯಾಡ್ಜಿಂಗು ಮತ್ತು ಫ್ರಂಟ್ ಗ್ರಿಲ್ಲು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಇಲ್ಲಿ ಈ ಕಡೆ ಬಂದರೆ ಹೆಡ್ ಲ್ಯಾಂಪ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಬಟ್ ಇದು LED ಅಲ್ಲ, ಹ್ಯಾಲೋಜನ್ನು. ಇಲ್ಲಿ ನೋಡಿದ್ರೆ ಟರ್ನಿ ಇಂಡಿಕೇಟರ್ಸು. ಈ ವೇರಿಯಂಟಲ್ಲಿ ನಿಮಗೆ ಯಾವುದೇ ವೇರಿಯಂಟ್ ತೊಗೊಂಡ್ರೂ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸೇ ಬರುತ್ತೆ, LED ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದು DRL, ಡೇ ಟೈಮ್ ರನ್ನಿಂಗ್ ಲೈಟ್ಸು. ಇದು ಗಾಡಿ ಸ್ಟಾರ್ಟ್ ಆದಮೇಲೆ ಬರುತ್ತೆ. ಸೊ ಇಲ್ಲಿ ಯಾವುದೇ ಥರದ ಫಾಗ್ ಲ್ಯಾಂಪ್ಸ್ ಇಲ್ಲ. ಈವನ್ ಟಾಪ್ ವೇರಿಯಂಟ್ಸಿಗೂ ಕೂಡ ಫಾಗ್ ಲ್ಯಾಂಪ್ಸ್ ಇಲ್ಲ. ನಿಮಗೆ ಬೇಕಂದರೆ ಹೊರಗಡೆ ಹಾಕ್ಸ್ಕೋಬೋದು. ಸೈಡ್ ಪ್ರೊಫೈಲ್ಗೆ ಬಂದರೆ ನಿಮಗೆ ಈ ಥರ ಕಾಣುತ್ತೆ ಸೈಡ್ ಪ್ರೊಫೈಲು. ಟೈರ್ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು. ಟೈರ್ R15 ಟೈರ್ಸ್ ಬರುತ್ತೆ. 175, 60, R15 ಟೈರ್ ಬರುತ್ತೆ. ಇದು ಜಸ್ಟ್ ಕ್ಯಾಪ್ ಆಗಿರುತ್ತೆ, ಯಾವುದೇ ಥರ ಅಲಾಯ್ ವೀಲ್ ಸಿಗೋದಿಲ್ಲ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕು, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಇದು ನೋಡ್ಬೋದು ನೀವು. ಟರ್ನ್ ಇಂಡಿಕೇಟರ್ಸ್, ಆಟೋ ಫೋಲ್ಡಿಂಗ್ ಬರೋದಿಲ್ಲ, ಒಳಗಡೆಯಿಂದ ಮ್ಯಾನ್ಯಲಿ ಫೋಲ್ಡ್ ಮಾಡಬೇಕು. ಬಟನ್ ಇದೆ, ಬಟ್ಟು ನೀವು ಕೀ ಲಾಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಆಟೋ ಫೋಲ್ಡ್ ಆಗೋಲ್ಲ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಹುಂಡೈ ಬ್ಯಾಡ್ಜಿಂಗ್, ನಿಯೋಸ್ ಬ್ಯಾಡ್ಜಿಂಗ್, ಗ್ರ್ಯಾಂಡ್ i10 ಬ್ಯಾಡ್ಜಿಂಗ್. ಇದು ಬ್ಯಾಕ್ ಕ್ಯಾಮ್ರಾ, ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ಆದರೆ ಇದು ನಿಮಗೆ ವರ್ಕ್ ಮಾಡಲ್ಲ, ಜಸ್ಟ್ ಪೀಸ್ ಆಫ್ ಪಾರ್ಟ್ ಅಷ್ಟೇ. ನಿಮಗೆ ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ ಇದು ಜಸ್ಟ್ ಲೈಟ್ ಆನ್ ಮಾಡಿದಾಗ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಇದು ಬ್ರೇಕ್ ಲೈಟ್ಸ್, ಇದು ರಿವರ್ಸ್ ಲೈಟ್ಸ್, ಇದು ಟರ್ನ್ ಇಂಡಿಕೇಟರ್ಸ್. ನಿಮಗೆ ಬ್ಯಾಕ್ ಪ್ರೊಫೈಲ್ ಡಿಫಾಗರ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಯಾವುದೇ ಇದು ಬರೋದಿಲ್ಲ, ವೈಪರ್ ಮತ್ತು ವಾಷರ್ ಬರೋದಿಲ್ಲ. ಸೊ ನೀವು ಬ್ಯಾಕ್ ಪ್ರೊಫೈಲ್ಗೆ ಬಂದರೆ 260 liters ಆಫ್ ಬೂಟ್ ಸ್ಪೇಸ್ ಬರುತ್ತೆ. ನಿಮಗೆ ಇಲ್ಲಿ ನೋಡಿದ್ರೆ R14 ಸೆಕ್ಷನ್ ಬರುತ್ತೆ, ಒಂದು ಸೈಜ್ ಕಡಿಮೆ. 165, 70, R14 ಸೆಕ್ಷನ್ ವೀಲ್ ಬರುತ್ತೆ. ಜಸ್ಟ್ ನಾರ್ಮಲ್ ವೀಲ್ ಅಷ್ಟೇ, ಇಲ್ಲಿರೋದು ನಾರ್ಮಲ್ ವೀಲ್ ಎಲ್ಲನೂ. ಡೋರ್ಗೆ ಬಂದರೆ ಆಲ್ ಪವರ್ ವಿಂಡೋಸ್ ಬರುತ್ತೆ, 4 ಪವರ್ ವಿಂಡೋಸ್. 1 ಟಚ್ ಡೌನ್ ಇದೆ, 1 ಟಚ್ ಅಪ್ ಇಲ್ಲ, ಜಸ್ಟ್ ಡೌನ್ ಅಷ್ಟೇ. ಇದು ವಿಂಡೋಸ್ ಕಂಟ್ರೋಲ್ ಬಟನ್, ಇದು ಲಾಕ್ ಅನ್ಲಾಕು, ಇದು ಮಿರರ್ ಅಡ್ಜಸ್ಟ್ಮೆಂಟು, ಇದು ಲೆಫ್ಟ್ ರೈಟ್ ಮಿರರ್ ಅಡ್ಜಸ್ಟ್ಮೆಂಟ್ಗೆ, ಇದು ಮಿರರ್ ಫೋಲ್ಡಿಂಗ್ ಮತ್ತು ಅನ್ಫೋಲ್ಡಿಂಗ್. ಇದು ನಾನು ಮ್ಯಾನ್ಯುಯಲಿ ಮಾಡಬೇಕಂತಲ್ಲ, ಈ ಬಟನ್ ಒತ್ತಿದ್ರೆ ಮಾತ್ರ ಮ್ಯಾನ್ಯುಯಲಿ ಫೋಲ್ಡ್ ಆಗುತ್ತೆ. ಸೊ ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಬರುತ್ತೆ, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್. ಇದರಲ್ಲಿ ನಿಮಗೆ ABS, EBD, ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇಷ್ಟೆಲ್ಲ ಬೈ ಡಿಫಾಲ್ಟ್ ಫೀಚರ್ಸ್ ಬರುತ್ತೆ. ಮತ್ತು AMT ಗೇರ್ ಬಾಕ್ಸ್ ಆಗಿರೋದ್ರಿಂದ ನಿಮಗೆ ಆಟೋ ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ.
ಸೊ ಹೇಗೆ ಅಂದರೆ ದಿಬ್ಬದಲ್ಲಿ ನಿಮಗೆ ಗಾಡಿ ಹಿಂದೆಗೆ ಹೋಗೋಕ್ಕೆ ಬಿಡೋದಿಲ್ಲ. ಹುಂಡೈ ಬ್ಯಾಡ್ಜಿಂಗ್. ಸ್ಟೇರಿಂಗಲ್ಲಿ ನಿಮಗೆ ಆಲ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಮೋಡ್ ಬಟನ್ನು, ವಾಲ್ಯೂಮ್ ಅಪ್ ಡೌನ್, ಇದು ಮೀಡಿಯಾ ಕಂಟ್ರೋಲಿಂಗ್, ಕಾಲ್ ರಿಸೀವ್, ಎಂಡಿಂಗ್ ಬಟನ್, ಇದು ಸ್ಟಾರ್ ಬಟನ್, ನೀವೇನು ಬೇಕಾದರೂ ಸೆಟ್ ಮಾಡ್ಕೋಬೋದು. ಇದರಲ್ಲಿ ಫಂಕ್ಷನ್ ಕಂಟ್ರೋಲ್ ಮಾಡ್ಬೋದು. ಫ್ಯೂಚರ್ಸು, ಕ್ರೂಸ್ ಕಂಟ್ರೋಲು, ಇದು ಅಪ್ ಡೌನ್ ಮಾಡೋದಕ್ಕೆ ಫ್ಯೂಚರ್ಸ್ನ. ಕ್ರೂಸ್ ಕಂಟ್ರೋಲು, ಇದು ರೀಸೆಟ್ ಬಟನ್. ನೀವು ಕ್ರೂಸ್ ಮಾಡಬೇಕಂದ್ರೆ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಮಿನಿಮಮ್ 40 ಸ್ಪೀಡ್ ಇರಬೇಕು, 40+ ಸ್ಪೀಡ್ ಇರಬೇಕು. ಈ ಬಟನ್ ಒತ್ತಿ ಇದು ಕೆಳಗಡೆ ಪ್ರೆಸ್ ಮಾಡಿದ್ರೆ ಕ್ರೂಸ್ ಸೆಟ್ ಆಗುತ್ತೆ. ಕ್ಯಾನ್ಸಲ್ ಬೇಕಂದರೆ ಕ್ಯಾನ್ಸಲ್ಲು. ಇದು ಮತ್ತು ಕ್ರೂಸ್ ಸ್ಪೀಡನ್ನ ಜಾಸ್ತಿ ಮಾಡ್ಕೊಬೋದು, ಇದರಲ್ಲೇ ಕಮ್ಮಿ ಮಾಡ್ಕೊಬೋದು. ಕ್ಯಾನ್ಸಲ್ ಹೋದರೆ ಕ್ಯಾನ್ಸಲ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ನಿಮಗೆ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ಸು, ಆಟೋ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇದು ರೈಟ್ ಟರ್ನ್, ಲೆಫ್ಟ್ ಟರ್ನ್ ಇಂಡಿಕೇಟರ್, ಅದು ಹೈ ಬೀಮ್, ಲೋ ಬೀಮ್. ಲೆಫ್ಟ್ ಸೈಡಲ್ಲಿ ವೈಪರ್ ಬರುತ್ತೆ, ವೈಪರ್ ಕಂಟ್ರೋಲ್ಸ್. ಇದು ನೋಡ್ತಾ ಇರ್ಬೋದು ಮೀಡಿಯಾ, ಆಲ್ 4 ಸ್ಪೀಕರ್ ಬರುತ್ತೆ. 4 ಡೋರ್ಸಲ್ಲಿ 4 ಸ್ಪೀಕರ್ಸ್ ಬರುತ್ತೆ. ಮೀಡಿಯಾ ಔಟ್ಪುಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಮೆನ್ಯೂಗೆ ಹೋದರೆ ನಿಮ್ಗೆ ನೋಡ್ತಾ ಇರ್ಬೋದು ಫೋನ್ ಪ್ರೊಜೆಕ್ಷನ್, ಬ್ಲೂಟೂತ್ ಕನೆಕ್ಷನ್ನು, ಮೀಡಿಯಾ ಪ್ಲೇಯಿಂಗು, FM ಎಲ್ಲ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಈ ಸಿಸ್ಟಮಲ್ಲಿ ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಬರೋದಿಲ್ಲ. ಇದು ವೈರ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ ವರ್ಕ್ ಆಗೋದು. ಇದು DRVM ಬರುತ್ತೆ. ಗಾಡಿ ಹೋಗ್ಬೇಕಾದ್ರೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಆಗಿ ಬ್ಯಾಕಲ್ಲಿ ಯಾರು ಬರ್ತಿದ್ದಾರೆ ನೋಡ್ಕೋಬೋದು. ಆಮೇಲೆ ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ ಕ್ವಾಲಿಟಿ ಕಂಪ್ನಿಯಲ್ಲಿ ಬಿಟ್ಟರೆ ಬೇರೆ ನೀವು ಔಟ್ಸೈಡಲ್ಲಿ ಏನೇ ಹಾಕ್ಸ್ಕೊಂಡ್ರೂ ಈ ಥರ ಕ್ವಾಲಿಟಿ ಬರೋದಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ಆಟೋಮೆಟಿಕ್ AC, ಫುಲ್ಲಿ ಆಟೋಮೆಟಿಕ್ ನೋಡ್ತಾ ಇರ್ಬೋದು. ಫುಲ್ಲು ಅಂದರೆ 17 ಬರುತ್ತೆ, 27+ ಆದರೆ ಹೀಟರ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಒಂದು ಸಿ ಪವರ್ ಔಟ್ಪುಟ್ ಇದೆ, ಸಿ ಕೇಬಲ್ ಔಟ್ಪುಟ್, 12 ವೋಲ್ಟ್ಸ್ ಪವರ್ ಔಟ್ಪುಟ್. ಇದು ನಾರ್ಮಲ್ USB ಕೇಬಲ್ ಅಥವಾ USB ಪೆನ್ ಡ್ರೈವ್ ಹಾಕೋಬೋದು ಮೀಡಿಯಾ ಔಟ್ಪುಟ್ಗೆ. ನೀವು ನೋಡ್ತಾ ಇರ್ಬೋದು AMT ಗೇರ್ ಬಾಕ್ಸ್. ಯಾವುದೇ ಥರದ ಹ್ಯಾಂಡ್ ರೆಸ್ಟ್ ಬರೋದಿಲ್ಲ, ಹ್ಯಾಂಡ್ ರೆಸ್ಟ್ ಬರೋದಿಲ್ಲ. ಜಸ್ಟ್ ನೀವೇನಾದರೂ ಕಪ್ ಹೋಲ್ಡರ್ಸ್ ಬರುತ್ತೆ, ಏನಾದರೂ ಇಟ್ಕೊಬೋದು. ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ಸ್ವಲ್ಪ ಸ್ಪೇಸ್ ಬರುತ್ತೆ, ನೀವೇನಾದರೂ ಇಟ್ಕೊಬೋದು ಮೊಬೈಲ್ಸ್ ಅಥವಾ ಏನಾದರೂ ಆಕ್ಸೆಸರೀಸ್, ನಿಮ್ಮದು ಪರ್ಸ್ನಲ್ ಬಿಲಾಂಗಿಂಗ್ಸ್ ಅಥವಾ ಏನಾದರೂ. ಡ್ಯಾಶ್ಬೋರ್ಡು ಇದು ನೋಡಿದ್ರೆ ಇಷ್ಟು ಬರುತ್ತೆ ಸ್ಪೇಸು. ನಿಮಗೆ AC ವೆಂಟ್ಸ್ ನೋಡ್ತಿರ್ಬೋದು ಎಲ್ಲ. ಇದು ಬೆಂಜ್ದು ಕಾಪಿ ಅಂತ ಅನಿಸುತ್ತೆ, ಬೆಂಜ್ AMGದು ನೋಡ್ತಿರ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ನಿಮಗೆ ಇದರಲ್ಲಿ ಸದ್ಯಕ್ಕೆ 17-18 ಮೈಲೇಜ್ ಬರ್ತಾಯಿದೆ. ಬಟ್ಟು ಒಂದ್ಸಲಿ ಮೈಲೇಜ್ ಟೆಸ್ಟು ಮಾಡೋಣ, ಟ್ಯಾಂಕ್ ಟು ಟ್ಯಾಂಕ್ ಮಾಡೋಣ. ಇಲ್ಲ 1 ಲೀಟರ್ ಫುಲ್ ಪೆಟ್ರೋಲ್ ಖಾಲಿ ಮಾಡಿ 1 ಲೀಟ್ರಲ್ಲಿ ಬರೀ 1 ಲೀಟರ್ ಪೆಟ್ರೋಲ್ ಹಾಕಿ ಅದರಲ್ಲೇ ಚೆಕ್ ಮಾಡೋಣ, ಅಥವಾ 1 ಲೀಟರ್ 2 ಲೀಟ್ರಲ್ಲಿ. ಸದ್ಯಕ್ಕೆ 18 ಕಿಲೋಮೀಟರ್ ತೋರಿಸ್ತಿದೆ. ನಿಮಗೆ ಹೈವೇನಲ್ಲಿ 17-18 ಮೈಲೇಜ್ ಬರುತ್ತೆ. ಸಿಟಿನಲ್ಲಿ, ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಆದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇಲ್ಲದೆ 11-12 ಮೈಲೇಜ್ ಬರುತ್ತೆ ನಿಮಗೆ. ನಾರ್ಮಲ್ ಟ್ರಾಫಿಕ್ ಇದ್ದರೆ 14 ತನಕ ಬರ್ಬೋದು. ಫ್ರಂಟು ಸೀಟ್ಸ್ ನಂದು ಹೈಟು 5.7 ಇದೆ. ಸೊ 5.7ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ಇಷ್ಟು ಸ್ಪೇಸ್ ಉಳಿದಿದೆ. ನೀವು ಕಾಲು ಈ ಥರ ಇಟ್ಕೋಬೋದು. ಸ್ಪೇಸಿಂಗ್ ತುಂಬ ಚೆನ್ನಾಗಿದೆ. ಇನ್ನೂ ಇಷ್ಟು ಗ್ಯಾಪ್ ಇದೆ ನನ್ನ ಕಾಲಿಗೂ ಸೀಟ್ಗೂ, ಫ್ರಂಟ್ ಸೀಟ್ಗೂ. ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಬ್ಬರು ಕಂಫರ್ಟಬಲಿ ಕೂರ್ಬೋದು. 3 ಜನ ಕೂರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ನಾವು ಏನೇನು ಆಕ್ಸೆಸರೀಸ್ ಹಾಕಿದ್ದೀವಿ ಅಥವಾ ಬೇರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಗಾಡಿ ಬಗ್ಗೆ ಆಗಲಿ, ಬೇರೆ ಯಾವುದೇ ಕಾರ್ ಬಗ್ಗೆ ಆಗಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಮುಂದೆ ತುಂಬ ವೀಡಿಯೋಸ್ ಬರೋದಿದೆ. ಇದೇ ಒಂದೇ ಕಾರಲ್ಲ, ತುಂಬ ಕಾರ್ಸ್ ರಿವ್ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಜೈ ಕರ್ನಾಟಕ, ಜೈ ಕನ್ನಡ.